ರಾಜಧಾನಿ ಬೆಂಗಳೂರಿನಲ್ಲಿ ನೀರಿಗೆ ಹಾಹಾಕಾರ ಏರ್ಪಟ್ಟಿದೆ. ಹನಿ ನೀರಿಗೂ ಪರದಾಡುವ ಸ್ಥಿತಿ ನಾಗರಿಕರಿಗೆ ನಿರ್ಮಾಣವಾಗಿದ್ದರೆ ಸರ್ಕಾರ ಮತ್ತು ವಿರೋಧ ಪಕ್ಷಗಳು ಲೋಕಸಭಾ ಚುನಾವಣೆ ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲಿ ಬ್ಯುಸಿಯಾಗಿವೆ. ಇದರಿಂದ ನಗರ ಮಾತ್ರವಲ್ಲ, ಗ್ರಾಮೀಣ ಪ್ರದೇಶದಲ್ಲಿಯೂ ನೀರಿಗೆ ತತ್ವಾರ ಏರ್ಪಟ್ಟಿದೆ. ರೋಸಿ ಹೋದ ಜನರಿಂದ ಅಲ್ಲಲ್ಲಿ ನೀರಿಗಾಗಿ ಪ್ರತಿಭಟನೆಗಳು ನಡೆಯುತ್ತಿವೆ. ನಾಗರಿಕ ಮನುಷ್ಯನ ಸ್ಥಿತಿಯೇ ಹೀಗಿದ್ರೆ ಅರಣ್ಯದಲ್ಲಿರುವ ವನ್ಯಜೀವಿಗಳ ಸ್ಥಿತಿ ಏನಾಗಿರಬೇಡ? ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ರಾಜ್ಯಕ್ಕೆ ಜಲಗಂಡಾಂತರ ಎದುರಾಗಿದೆ. ಕೆಆರ್ಎಸ್ ಸೇರಿದಂತೆ ನಾಡಿನ ಬಹುತೇಕ ಜಲಾಶಯಗಳು ಖಾಲಿಯಾಗಿವೆ. ರಾಜಧಾನಿ ಬೆಂಗಳೂರಿನಲ್ಲಿ ನೀರಿಗಾಗಿ ಪರದಾಟ ಆರಂಭವಾಗಿದೆ. ಗ್ರಾಮೀಣ ಪ್ರದೇಶದಲ್ಲಿ ಕುಡಿಯಲು ನೀರಿಲ್ಲದ ಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಜನರ ಸಾಕು ಪ್ರಾಣಿಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದ್ದು, ಹನಿ ನೀರಿಗೂ ಪರದಾಡಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ. ಒಮ್ಮೆ ಇಲ್ಲಿ ನೋಡಿ, ಅರೆ ಇದೇನಿದು, ಮಂಗ ಐಸ್ ಕ್ರೀಮ್ ತಿನ್ನುತ್ತಿದ್ದ ಅಂತ ಆಶ್ಚರ್ಯ ಬೇಡ. ಬಾಯಾರಿದ ಯಾವುದೇ ಪ್ರಾಣಿಗಾದರೂ ಜೀವಜಲ ಅತ್ಯಗತ್ಯ. ಅಂತಹ ಸಂದರ್ಭದಲ್ಲಿ ದಾಹ ತೀರಿಸಿಕೊಳ್ಳಲು ಮನುಷ್ಯರು ಮಾತ್ರ ಐಸ್ ಕ್ರೀಮ್ ತಿನ್ನಬೇಕು ಅಂತ ನಿಯಮ ಏನಿಲ್ಲವಲ್ಲ. ಹಾಗಾಗಿಯೇ ಕೋತಿಯು ಐಸ್ ಕ್ರೀಮ್ ತಿನ್ನುತ್ತಿದೆ. ಆದರೆ ಈ ಐಸ್ ಕ್ರೀಮ್ ಅನ್ನು ಕೋತಿ ಹಣ ಕೊಟ್ಟು ಖರೀದಿ ಮಾಡಿ ತಿನ್ನುತ್ತಿಲ್ಲ. ಬದಲಿಗೆ ಖರೀದಿಸಿದವನ ಮೇಲೆ ದೌರ್ಜನ್ಯ ಎಸಗಿ ಕಿತ್ತುಕೊಂಡು ತಿನ್ನುತ್ತಿದೆ ಅಷ್ಟೇ. ಇಲ್ಲೂ ನೋಡಿ, ಈ ಪುಣ್ಯಾತ್ಮ ಮಂಗಗಳಿಗೆ ಅರಣ್ಯದಲ್ಲಿ ತಿನ್ನಲು ಆಹಾರ ಇಲ್ಲ ಅಂತ ಈತ ಆಹಾರ ಖರೀದಿಸಿ ತಂದು ಕೋತಿಗಳಿಗೆ ಹಂಚುತ್ತಿದ್ದಾನೆ. ಆಹಾರವೇನೋ ಮಾನವರು ನೀಡುತ್ತಾರೆ, ಕೋತಿಗಳು ತಿನ್ನುತ್ತವೆ. ಆದರೆ ನೀರಿನ ಪರಿಸ್ಥಿತಿ ಏನು ಅಲ್ವಾ? ಅರಣ್ಯದಲ್ಲಿರುವ ಜಲಮೂಲಗಳೆಲ್ಲ ಬತ್ತಿ ಹೋಗಿವೆ. ಇನ್ನು ಜೆರಿಗಳು ಕಾಣಿಯಾಗಿ ಯಾವುದೋ ಕಾಲವಾಗಿದೆ. ಇಂತಹ ಸಂದರ್ಭದಲ್ಲಿ ಕೋತಿಗಳಿಗೆ ಮಾತ್ರವಲ್ಲದೆ ಕಾಡಿನಲ್ಲಿ ವಾಸಿಸುವ ಎಲ್ಲ ಪ್ರಾಣಿಗಳಿಗೂ ಆಹಾರ ಮತ್ತು ನೀರಿನ ಅಭಾವ ಬೇಸಿಗೆ ಆರಂಭಕ್ಕೂ ಮುನ್ನವೇ ಎದುರಾಗಿದೆ. ಅರಣ್ಯದಲ್ಲಿ ಚಿಲುಮೆ, ದೊಣೆ, ಕೆರೆ ಮುಂತಾದ ಪ್ರಾಕೃತಿಕ ಜಲಮೂಲಗಳು ಇರುತ್ತಿದ್ದವು. ಈ ಮೂಲಗಳಲ್ಲಿ ವರ್ಷ ಪೂರ್ತಿ ನೀರು ಇರುತ್ತಿದ್ದ ಕಾರಣ ವನ್ಯಜೀವಿಗಳಿಗೆ ದಾಹವಾದರೆ ಯಾವುದೇ ಸಮಸ್ಯೆ ಇಲ್ಲದೆ ನೇರವಾಗಿ ಆ ಮೂಲಗಳಿರುವ ಪ್ರದೇಶಕ್ಕೆ ತೆರಳಿ ನೀರು ಕುಡಿಯುತ್ತಿದ್ದವು. ಆದರೆ ಆಧುನಿಕ ಮಾನವನ ಹಲವು ವೈಪರೀತ್ಯಗಳಿಂದಾಗಿ ಕಾಡಿನಲ್ಲಿದ್ದ ಎಲ್ಲ ಜಲಮೂಲಗಳು ಬತ್ತಿ ಹೋಗಿದೆ. ಇದರಿಂದ ಅಪಾರ ಸಂಖ್ಯೆಯಲ್ಲಿರುವ ವನ್ಯಜೀವಿಗಳು ಕುಡಿಯುವ ನೀರಿಗಾಗಿ ವೀದಿ ಇಲ್ಲದೆ ನಾಡಿನತ್ತ ಧಾವಿಸುವಂತಾಗಿದೆ. ಚಿಕ್ಕಬಳ್ಳಾಪುರಕ್ಕೆ ಹೊಂದಿಕೊಂಡೇ ಇರುವ ಈರದಿಮ್ಮನ ಕಣಿವೆ ಇದೆ. ಈ ಕಣಿವೆ ನಂದಿಗಿರಿಧಾಮ ಸೇರಿದಂತೆ ಹಲವು ಅರಣ್ಯ ಪ್ರದೇಶಗಳೊಂದಿಗೆ ನೇರ ಸಂಪರ್ಕ ಹೊಂದಿದೆ. ಈ ಅರಣ್ಯ ಮೀಸಲು ಅರಣ್ಯ ಪ್ರದೇಶವಾಗಿದ್ದು, ಜಿಂಕೆ, ನವಿಲು, ಕೃಷ್ಣಮೃಗ, ಕರಡಿ, ಕೋತಿ ಸೇರಿದಂತೆ ಅನೇಕ ಕಾಡು ಪ್ರಾಣಿಗಳ ಆವಾಸ ಸ್ಥಾನವಾಗಿದೆ. ಈ ಅರಣ್ಯ ಪ್ರದೇಶಕ್ಕೆ ಹೊಂದಿಕೊಂಡೇ ರಂಗಧಾಮ ಕೆರೆ, ದ್ರೌಪದಮ್ಮನ ಕೆರೆ, ಜರಿಮಡಿಗು ಫಾಲ್ಸ್ ಸೇರಿದಂತೆ ಹಲವು ಪ್ರಕೃತಿದತ್ತವಾದ ಜಲಮೂಲಗಳಿದ್ದವು. ಜೊತೆಗೆ ಈರದಿಮ್ಮಮ್ಮನ ಕಣಿವೆಯಲ್ಲಿ ಒಂದು ಬೃಹತ್ ಚೆಕ್ ಡ್ಯಾಂ ನಿರ್ಮಿಸಲಾಗಿತ್ತು. ಮಳೆ ಬಂದಾಗ ಈ ಚೆಕ್ ಡ್ಯಾಂನಲ್ಲಿ ಶೇಖರಣೆಯಾಗುತ್ತಿದ್ದ ನೀರು ಬೇಸಿಗೆ ಮುಗಿಯುವವರೆಗೂ ಈ ವನ್ಯಜೀವಿಗಳ ದಾಹ ತೀರಿಸುತ್ತಿತ್ತು. ಆದರೆ ಈಗ ಈ ಚೆಕ್ ಡ್ಯಾಂ ಒಂದು ಕಡೆ ಒಡೆದು ಹೋಗಿದ್ದು ಅದನ್ನು ದುರಸ್ತಿ ಪಡಿಸದ ಕಾರಣ ಅದರಲ್ಲಿ ನೀರು ನಿಲ್ಲುತ್ತಿಲ್ಲ. ರಂಗಧಾಮ ಕೆರೆ ಮತ್ತು ದ್ರೌಪದಮ್ಮ ಕೆರೆಗಳಿಗೆ ಎಚ್ಎನ್ ವ್ಯಾಲಿ ತ್ಯಾಜ್ಯ ನೀರು ತುಂಬುತ್ತಿರುವ ಕಾರಣ ವನ್ಯಜೀವಿಗಳಿಗೆ ನೀರಿನ ಸೆಲೆಯೇ ಇಲ್ಲವಾಗಿದೆ. ವನ್ಯಜೀವಿಗಳ ಈ ಸ್ಥಿತಿಯನ್ನು ಕಂಡ ಕೆಲ ವನ್ಯಪ್ರೇಮಿಗಳು ಈರದಿಮ್ಮಂನ ಕಣಿವೆ ಪ್ರದೇಶದಲ್ಲಿ ಸಿಮೆಂಟ್ ತೊಟ್ಟಿಗಳು ಇಟ್ಟಿದ್ದಾರೆ. ಈ ತೊಟ್ಟಿಗಳಿಗೆ ಪ್ರತಿನಿತ್ಯ ನೀರು ತುಂಬಿಸಿ ಮಂಗ ಸೇರಿದಂತೆ ಪಕ್ಷಿಗಳ ದಾಹ ತೀರಿಸಲು ಶ್ರಮಿಸುತ್ತಿರುವುದು ಶ್ಲಾಘನೀಯ. ಇನ್ನು ಮಂಗಗಳಿಗೇನೋ ದಾಹ ತೀರುತ್ತಿದೆ. ಅಲ್ಲದೆ ಮಂಗಗಳು ಕಾಡು ಬಿಟ್ಟು ನಾಡಿಗೆ ಬಂದರೂ ಅವುಗಳ ಜೀವಕ್ಕೆ ಆಪತ್ತು ಇಲ್ಲ.
ಆದರೆ ಕರಡಿ, ಜಿಂಕೆ, ನವಿಲು ಮುಂತಾದ ಪ್ರಾಣಿಗಳು ನಾಡಿನತ್ತ ನೀರು ಹುಡುಕಿ ಬಂದರೆ ಬೇಟೆಗಾರರ ಕಾಟ ಮಾತ್ರವಲ್ಲ, ನಾಯಿಗಳ ಕಾಟವೂ ಹೆಚ್ಚಾಗಿಯೇ ಇದೆ. ವನ್ಯಜೀವಿಗಳು ಹೀಗೆ ನೀರು ಹುಡುಕಿ ನಾಡಿಗೆ ಬಂದು ನಾಯಿಗಳ ದಾಳಿಗೆ ಸಿಲುಕಿದ ಅನೇಕ ನಿದರ್ಶನಗಳಿವೆ. ಹಾಗಾಗಿ ಕಾಡಿನಲ್ಲಿ ವನ್ಯಜೀವಿಗಳ ದಾಹ ತೀರಿಸಲು ಪ್ರತ್ಯೇಕ ಮಾರ್ಗ ಹುಡುಕಲು ಅರಣ್ಯ ಇಲಾಖೆ ಗಮನ ಹರಿಸಲಿದೆಯೇ? ಕಾದು ನೋಡಬೇಕಾಗಿದೆ. ಜಂಗಾಲಹಳ್ಳಿ ಅಶ್ವಥ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.